ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮಾರ್ಚ್ 23ರಂದು ನಡೆಯಲಿರುವಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ತಯಾರಿಗಾಗಿ ಪ್ರತಿದಿನನೂ ಕೂಡ ತಮಗೆ ನಮ್ಮ ಒಂದು ಚಾನೆಲ್ ಮೂಲಕ ಈ ಆದರ್ಶ ವಿದ್ಯಾಲಯ ಪ್ರಿಪರೇಷನ್ ವಿಡಿಯೋಗಳನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ 2019ರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿದ್ವಿ. ಈ ಒಂದು ವಿಡಿಯೋದಲ್ಲಿ ತಮಗೆ ಈ ವಚನಗಳು ಇಂಗ್ಲಿಷ್ ಗ್ರಾಮರ್ ನಲ್ಲಿ ಬರುವಂತಹ ವಚನಗಳಿಗೆ ಸಂಬಂಧಪಟ್ಟಂತೆ ಏಕವಚನ ಮತ್ತು ಬಹುವಚನಕ್ಕೆ ಸಂಬಂಧಪಟ್ಟಂತಹ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಸೊ ಅದ್ರ ಬಗ್ಗೆ ತಮಗೆ ವಚನಗಳ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಒಂದು ವಿಡಿಯೋನ ಕೂಡ ಈಗಾಗಲೇ ಮಾಡಿದ್ದೇನೆ. ಈ ಗ್ರಾಮರ್ ನಲ್ಲಿರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್, ನೌನ್, ವರ್ಬ್, ಅಡ್ಜೆಕ್ಟಿವ್ಸ್, ಕಂಜಕ್ಷನ್, ಪ್ರೊನೌನ್, ಅಡ್ವರ್ಬ್, ಪ್ರಿಪೋಸಿಷನ್ ಮತ್ತು ಇಂಟರ್ಜೆಕ್ಷನ್ಸ್ ಇವೆಲ್ಲ ಬಗ್ಗೆ ಈಗಾಗಲೇ ವಿಡಿಯೋನ ಮಾಡಿ ಅದನ್ನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ತಾವು ವೀಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ಹೋಗಿ ಅದನ್ನ ವೀಕ್ಷಣೆ ಮಾಡಬಹುದು. ತಮಗೆ ಈ ಒಂದು ವಿಡಿಯೋದಲ್ಲಿ ವಚನಗಳ ಬಗ್ಗೆ ತಮಗೆ ಡೀಟೇಲ್ ಆಗಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ವಚನಗಳನ್ನ ನಾವು ಎರಡು ವಿಧದ ವಚನಗಳು ಬರ್ತವೆ. ನಂಬರ್ಸ್ ಅಂತ ಹೇಳಿ ನಾವು ಅದನ್ನ ಕರಿತೇವೆ. ಇಲ್ಲೇ ಸಿಂಗುಲರ್ಸ್ ಅಂತ ಹೇಳಿದ್ರೆ ಏಕವಚನ, ಸಿಂಗುಲರ್ ನಂಬರ್ಸ್ ಅಂದ್ರೆ ಏಕವಚನ ಅಂತ ಹೇಳಿ ಕರಿತೀವಿ ನಾವು. ಪ್ಲೂರಲ್ ನಂಬರ್ಸ್ ಅಂದ್ರೆ ಬಹುವಚನ. ಓಕೆ, ಇಲ್ಲೇ ಎ ನೌನ್ ವಿಚ್ ಈಸ್ ಡಿನೋಟ್ ಒನ್ ಪರ್ಸನ್, ಓಕೆ, ಆರ್ ಒನ್ ಥಿಂಗ್ ಈಸ್ ನೋನ್ ಆಸ್ ಅ ಸಿಂಗುಲರ್ ನಂಬರ್ಸ್. ಒಬ್ಬ ವ್ಯಕ್ತಿಯನ್ನ, ಒಂದು ವಸ್ತುವನ್ನ ಸೂಚಿಸುವುದಕ್ಕೆ ನಾವು ಸಿಂಗುಲರ್ ನಂಬರ್ಸ್ ಅಂತೇಳಿ ನಾವು ಅದನ್ನ ಕರಿತೀವಿ. ಎಕ್ಸಾಂಪಲ್ ಟ್ರೀ, ಓಕೆ, ಒಂದು ಟ್ರೀ, ಬಾಕ್ಸು, ಆಕ್ಸು, ಮೆನ್, ಪೆನ್, ಕೌ, ಬರ್ಡ್, ಬುಕ್, ಪೆನ್ಸಿಲ್, ಟೇಬಲ್ ಇವೆಲ್ಲರೂ ಕೂಡ ಏಕವಚನಕ್ಕೆ ಉದಾಹರಣೆ ಬರುತ್ತೆ. ಎ ನೌನ್ ವಿಚ್ ಡಿನೋಟ್ ಒನ್ ಪರ್ಸನ್ ಆರ್ ಒನ್ ಥಿಂಗ್, ಒನ್ ಥಿಂಗ್ ಅನ್ನ ಸೂಚಿಸುವುದಕ್ಕೆ ನಾವು ಸಿಂಗ್ಯುಲರ್ ನೌನ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಪ್ಲೂರಲ್ ನಂಬರ್ಸ್ ಬಹುವಚನ. ಇಲ್ಲೇ ನೌನ್ which denotes more than one person or one thing is known as what? A plural numbers. ಇದನ್ನ ನಾವೇನಂತ ಹೇಳಿ ಕರಿತೀವಿ? ಪ್ಲೂರಲ್ ನಂಬರ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಟ್ರೀಸ್, ಓಕೆ, ಬಾಕ್ಸಸ್, ಆಕ್ಸನ್, ಮೆನ್, ಪೆನ್ಸ್, ಕೌಸ್, ಬರ್ಡ್ಸ್, ಬುಕ್ಸ್. ಓಕೆ, ಇಲ್ಲಿ ಅಪಾಸ್ಟ್ರಫಿ ಎಸ್ ಬರ್ತಾ ಇದೆ. ಸೊ ಇದನ್ನ ನಾವು ಬಹುವಚನ ಅಂತ ಹೇಳಿ ಕರಿತೀವಿ, ಪ್ಲೂರಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಹೌ ಟು ಫಾರ್ಮ್ ಎ ಪ್ಲೂರಲ್ಸ್, ಬಹುವಚನ ಅದನ್ನ ರೆಡಿ ಮಾಡೋದು ಹೇಗೆ, ಬಹುವಚನ ಯಾವ ಏಕವಚನ ಇದ್ದದನ್ನ ಯಾವ ರೀತಿ ತಾವು ಬಹುವಚನಕ್ಕೆ ಪರಿವರ್ತನೆ ಮಾಡೋದು. ಮೋಸ್ಟ್ ಆಫ್ ದ ನೌನ್ ಫ್ರಮ್ ದೇರ್ ಪ್ಲೂರಲ್ಸ್ ಬೈ ಆಡಿಂಗ್ ಎಸ್. ಕೆಲವೊಂದಿಷ್ಟು ಶಬ್ದಗಳಿಗೆ ನಾವು ಎಸ್ ಅನ್ನ ಅದರ ಒಂದು ಕೊನೆಯ ಹದಲ್ಲಿ ಆ ಎಸ್ ಅನ್ನ ಆಡ್ ಮಾಡಿದ್ರೆ ಅದು ಏಕವಚನ ಇದ್ದಿದ್ದು ಸಿಂಗುಲರ್ ಇದ್ದಿದ್ದು ಏನಾಗುತ್ತೆ, ಪ್ಲೂರಲ್ ಆಗುತ್ತೆ. ಉದಾಹರಣೆ ಫ್ರೆಂಡ್, ಓಕೆ, ಇಲ್ಲಿ ಫ್ರೆಂಡ್ ಇದನ್ನ ಇದು ಏಕವಚನ, ಇದನ್ನ ನಾವು ಪ್ಲೂರಲ್ ಮಾಡಿದ್ರೆ ಅಪಾಸ್ಟ್ರಫಿ ಎಸ್ ಹಚ್ಚಿದ್ರೆ ಅದೇನಾಗುತ್ತೆ, ಫ್ರೆಂಡ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ ಫೇಸ್, ಓಕೆ, ಫೇಸಸ್, ಬುಕ್ಸ್, ಓಕೆ, ಟ್ರೀಸ್, ಶೂಸ್. ಇಲ್ಲಿ ಎಲ್ಲದಕ್ಕೂ ಕೂಡ ಎಸ್ ಅನ್ನ ಹಸ್ತಾ ಬರ್ತಾ ಇದ್ರೆ ಟೀಚರ್ಸ್. ನೆಕ್ಸ್ಟ್ ಡೇಸ್, ಡೀರ್ಸ್, ಓಕೆ, ರೋಸಸ್. ಈ ರೀತಿ ಎಸ್ ಅನ್ನ ಹಚ್ಚಿದ ಬರುವಂತಹ ಕೆಲವೊಂದಿಷ್ಟು ಶಬ್ದಗಳನ್ನ ನಾವು ಸಿಂಗುಲರ್ ಎಸ್ ಹಚ್ಚೋದ್ರಿಂದ ಸಿಂಗುಲರ್ ಇದನ್ನ ಪ್ಲೂರಲ್ ಮಾಡ್ಬೋದು. ಓಕೆ, ತಾವು ನೋಡ್ತಾ ಇರುವ ಹಾಗೆ ಬಾಯ್, ಅದರ ಒಂದು ಪ್ಲೂರಲ್ ಫಾರ್ಮ್ ಬಾಯ್ಸ್ ಬರುತ್ತೆ. ಬೇಸ್ ಬರುತ್ತೆ. ನೆಕ್ಸ್ಟ್ ಚೇರ್ಸ್ ಬರುತ್ತೆ. ಟೆಂಪಲ್ಸ್, ಓಕೆ, ಸ್ಕೂಲ್ಸ್, ಗರ್ಲ್ಸ್. ನೆಕ್ಸ್ಟ್ ಬೆಲ್ಸ್, ಕೈಟ್ಸ್. ಈ ರೀತಿ ನಾವು ಅದನ್ನ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿ ಎರಡನೇದಾಗಿ ಕೆಲವೊಂದಿಷ್ಟು ಶಬ್ದಗಳಿಗೆ ನಾವು ನೌನ್ಸ್ ಎಂಡಿಂಗ್ ವಿತ್, ನಾಮಪದಗಳು ಎದುರ ಜೊತೆ ಎಂಡ್ ಆಗಿದ್ದು ಎಸ್, ಅದರ ಒಂದು ಕೊನೆಯ ಪದ ಎಸ್, SH, CH, O, X, ಓಕೆ, ಈ ಪದಗಳು ಬಂದ್ರೆ ಎಸ್. ನೌನು ಎಸ್ ಲಿಂತ್ರ ಎಂಡ್ ಆದ್ರೆ, SH ಲಿಂತ್ರ ಎಂಡ್ ಆದ್ರೆ, CH ಲಿಂತ್ರ ಎಂಡ್ ಆದ್ರೆ, O ಲಿಂತ್ರ ಎಂಡ್ ಆದ್ರೆ, X ಲಿಂತ್ರ ಎಂಡ್ ಆದ್ರೆ ಇವುಗಳನ್ನ ನಾವು ಅವು ಒಂದು ಪ್ಲೂರಲ್ ಮಾಡ್ಲಿಕ್ಕೆ, ಅಂದ್ರೆ ಏಕವಚನ ಇದ್ದದನ್ನ ಬಹುವಚನ ಮಾಡ್ಲಿಕ್ಕೆ ಅವುಗಳಿಗೆ ನಾವು ಇದರ ಒಂದು ಕೊನೆ ಭಾಗದಲ್ಲಿ ಏನ್ ಹಚ್ಬೇಕು, ES ಅನ್ನ ಹಚ್ಬೇಕು. ಉದಾಹರಣೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮ್ಯಾಚ್. ಇಲ್ಲಿ ಮ್ಯಾಚ್ ಲಾಸ್ಟ್ ಗೆ CH ಲಿಂತ್ರ ಎಂಡ್ ಆಗಿದೆ. ಸೊ CH ಲಿಂತ್ರ ಎಂಡ್ ಆಗಿರುವಂತಹ ಕಾರಣಕ್ಕಾಗಿ ಇವುಗಳಿಗೆ ಮ್ಯಾಚಸ್ ಲಾಸ್ಟ್ ಗೆ ES ಅನ್ನ ಹಚ್ಚಿದ್ದಾರೆ. ನೆಕ್ಸ್ಟ್
ಬ್ರಾಂಚ್ ಲಾಸ್ಟ್ ಕೂಡ ಸಿ ಎಚ್ ಲಿಂತ್ರ ಎಂಡ್ ಆಗಿದೆ, ಇದು ಬ್ರಾಂಚಸ್ ಆಗುತ್ತೆ. ನೆಕ್ಸ್ಟ್ ಬಸ್, ಇಲ್ಲಿ ಎಸ್ ಲಿಂತ್ರ ಎಂಡ್ ಆಗಿದೆ, ಸೊ ಇದನ್ನ ನಾವು ಬಸ್ಸಸ್ ಅಂತೇಳಿ ಎಸ್ ಅನ್ನ ಹಚ್ತೀವಿ. ನೆಕ್ಸ್ಟ್ ಕ್ರಾಸ್, ಎಸ್ ಲಿಂತ್ರ ಎಂಡ್ ಆಗಿದೆ, ಕ್ರಾಸಸ್. ನೆಕ್ಸ್ಟ್ ಗ್ಲಾಸ್, ಎಸ್ ಲಿಂತ್ರ ಎಂಡ್ ಆಗಿದೆ, ಇಲ್ಲಿ ಗ್ಲಾಸಸ್ ಎಸ್ ಅನ್ನ ಹಚ್ತೀವಿ. ಓಕೆ. ನೆಕ್ಸ್ಟ್ ಬ್ರಷ್, ಎಸ್ ಎಚ್ ಲಿಂತ್ರ ಎಂಡ್ ಆಗಿದೆ, ಎಸ್ ಎಚ್ ಲಿಂದ ಎಂಡ್ ಆಗಿರೋದ್ರಿಂದ ಬ್ರಷಸ್ ಇ ಎಸ್ ಅನ್ನ ಹಚ್ಚಿದ್ರಿ ಈ ರೀತಿ. ನೆಕ್ಸ್ಟ್ ಫಾಕ್ಸ್, ಎಕ್ಸ್ ಲಿಂತ್ರ ಎಂಡ್ ಆಗಿದೆ, ಎಕ್ಸ್ ಎಂಡ್ ಆದ್ರೂ ಕೂಡ ಇ ಎಸ್ ಅನ್ನೇ ಹಚ್ಚಬೇಕು, ಫಾಕ್ಸ್, ಫಾಕ್ಸಸ್. ಓಕೆ. ಟ್ಯಾಕ್ಸ್, ಓಕೆ, ಎಕ್ಸ್ ಲಿಂತ್ರ ಎಂಡ್ ಆಗಿದೆ, ಟ್ಯಾಕ್ಸಸ್. ನೆಕ್ಸ್ಟ್ ಓ ಲಿಂತ್ರ ಎಂಡ್ ಆಗಿದೆ, ಓ ಲಿಂತ್ರ ಎಂಡ್ ಆಗಿದ್ದು ಅದನ್ನು ಕೂಡ ಇ ಎಸ್ ಅನ್ನೇ ಹಚ್ಬೇಕು, ಮ್ಯಾಂಗೋಸ್. ಓಕೆ. ನೆಕ್ಸ್ಟ್ ಅದೇ ರೀತಿ ಇಲ್ಲೂ ಕೂಡ ಓ ಲಿಂತ್ರ ಎಂಡ್ ಆಗಿದೆ ನೋಡಿ, ಹೀರೋ, ಇದು ಹೀರೋಸ್. ಓಕೆ. ಇಲ್ಲೂ ಕೂಡ ಓ ಲಿಂತ್ರ ಎಂಡ್ ಆಗಿದೆ, ಪೊಟ್ಯಾಟೊ, ಇಲ್ಲೂ ಕೂಡ ಎಸ್, ಪೊಟ್ಯಾಟೋಸ್. ಈ ರೀತಿ ನಾವು ಇಲ್ಲೂ ಕೂಡ ಬಂದಿದೆ ನೋಡು, ಓ ಎಂಡ್ ಆಗಿದ್ದು, ಓ ಲಿಂತ್ರ ಎಂಡ್ ಆಗಿದ್ದು, ಇಕೋ, ಇಕೋಸ್, ಟೊಮ್ಯಾಟೊ, ಟೊಮ್ಯಾಟೋಸ್. ಈ ರೀತಿ ಸುಲಭವಾಗಿ ತಾವು ಇದನ್ನ ಸಿಂಗ್ಯುಲರ್ ಇದ್ದನ್ನ ಪ್ಲೂರಲ್ ಮಾಡಬಹುದು. ನೆಕ್ಸ್ಟ್ ಮೂರನೇ ವಿಧ ಅಂತ ಹೇಳಿದ್ರೆ ನೌನ್ಸ್ ಎಂಡಿಂಗ್ ವಿತ್, ನೌನ್ಸ್ ಎಂಡಿಂಗ್ ವಿತ್ ವಾಯ್. ನೌನ್ಸ್ ಎಂಡಿಂಗ್ ವಿತ್, ಕೆಲವೊಂದಿಷ್ಟು ನಾಮಪದಗಳು ವಾಯ್ ಲಿಂತ್ರ ಎಂಡ್ ಆದ್ರೆ, ವಾಯ್ ಲಿಂತ್ರ ಅಂತ್ಯಗೊಳ್ತಾ ಇದ್ರೆ, ವಿಚ್ ಫಾಲೋಡ್ ಬೈ ಕಾನ್ಸನೆಂಟ್. ಓಕೆ. ಆಮೇಲೆ ಅವು ಕಾನ್ಸನೆಂಟ್ ಇರಬೇಕು ಫ್ರಮ್ ಎ ಪ್ಲೂರಲ್ ಬೈ ಆಡಿಂಗ್ ಐ ಇ ಎಸ್. ನೋಡ್ರಿ, ಮೊದಲನೇದಾಗಿ ನೌನ್ ಎಂಡಿಂಗ್ ವಿತ್ ವಾಯ್ ಅಂಡ್ ವಿಚ್ ಫಾಲೋಡ್ ಬೈ ಕಾನ್ಸನೆಂಟ್, ಅದು ಕಾನ್ಸನೆಂಟ್ ಇರಬೇಕು. ನೆಕ್ಸ್ಟ್ ಫಾರ್ಮ್ಡ್ ಪ್ಲೂರಲ್ ಬೈ ಆಡಿಂಗ್ ಐ ಇ ಎಸ್ ಅಂತವನ್ನ ನಾವು ಐ ಇ ಎಸ್ ಹಚ್ಚೋದ್ರ ಮೂಲಕ ವಾಯ್ ಪದ ಎಂಡ್ ಆಗುವುದನ್ನ ನಾವು ಸಿಂಗುಲರ್ ಇದ್ದನ್ನ ಪ್ಲೂರಲ್ ಆಗಿ ಪರಿವರ್ತನೆ ಮಾಡಬಹುದು. ಉದಾಹರಣೆ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಲೇಡಿ, ಇದು ವಾಯ್ ಲಿಂತ್ರ ಎಂಡ್ ಆಗಿದೆ, ಸೊ ಅಂತವದನ್ನ ಏನ್ ಹಚ್ಚಬೇಕು, ಐ ಇ ಎಸ್. ಅವಾಗ ಏನಾಗುತ್ತೆ, ಇದೆ ಲೇಡೀಸ್. ಓಕೆ. ನೆಕ್ಸ್ಟ್ ಅದೇ ರೀತಿ ಸಿಟಿ, ವಾಯ್ ಲಿಂತ್ರ ಎಂಡ್ ಆಗಿದೆ, ಸಿಟೀಸ್, ಐ ಇ ಎಸ್ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಕಾಪಿ. ಓಕೆ. ಕಾಪಿ ಲಾಸ್ಟ್ ವಾಯ್ ಲಿಂತ್ರ ಎಂಡ್ ಆಗಿದೆ, ಇಲ್ಲೂ ಕೂಡ ಐ ಇ ಎಸ್ ಬರುತ್ತೆ, ಕಾಪೀಸ್ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಆರ್ಮಿ, ವಾಯ್ ಲಿಂತ್ರ ಎಂಡ್ ಆಗಿದೆ, ಆರ್ಮೀಸ್, ಐ ಇ ಎಸ್ ಬಂದಿದೆ. ನೆಕ್ಸ್ಟ್ ಅಥಾರಿಟಿ, ವಾಯ್ ಲಿಂತ್ರ ಎಂಡ್ ಆಗಿದೆ, ಅಥಾರಿಟೀಸ್, ಐ ಇ ಎಸ್. ಫ್ಲೈ, ಫ್ಲೈಸ್, ಐ ಇ ಎಸ್ ಬರುತ್ತೆ. ನೆಕ್ಸ್ಟ್ ಲಿಲ್ಲಿ, ವಾಯ್ ಲಿಂತ್ರ ಎಂಡ್ ಆಗಿದೆ, ಲಿಲೀಸ್. ಓಕೆ. ಈ ರೀತಿ. ನೆಕ್ಸ್ಟ್ ಬೇಬಿ, ವಾಯ್ ಲಿಂತ್ರ ಎಂಡ್ ಆಗಿದೆ, ಬೇಬೀಸ್, ಐ ಇ ಎಸ್. ನೆಕ್ಸ್ಟ್ ಬಾಡಿ, ಓಕೆ, ಐ ಇ ಎಸ್, ಬಾಡೀಸ್. ಡ್ಯೂಟಿ, ಡ್ಯೂಟೀಸ್, ಐ ಇ ಎಸ್. ನೆಕ್ಸ್ಟ್ ವಾಯ್ ಲಿಂತ್ರ ಎಂಡ್ ಆಗಿದೆ, ಕಂಟ್ರಿ, ಕಂಟ್ರೀಸ್, ಐ ಇ ಎಸ್. ನೆಕ್ಸ್ಟ್ ಕ್ರೈ, ಕ್ರೈಸ್, ಐ ಇ ಎಸ್. ಕಮ್ಯುನಿಟಿ, ಕಮ್ಯುನಿಟೀಸ್. ಓಕೆ. ಈ ರೀತಿ ನಾವು ಸುಲಭವಾಗಿ ಇದನ್ನ ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಅದೇ ರೀತಿ ಕೆಲವೊಂದಿಷ್ಟು ನಾಮಪದಗಳನ್ನ ನೌನ್ ಎಂಡಿಂಗ್ ವಿತ್ ವಾಯ್ ವಿಚ್ ಫಾಲೋಡ್ ಬೈ ಓವೆಲ್ಸ್. ಓಕೆ. ಓವೆಲ್ಸ್ ಇರುವಂತಹ ಅಕ್ಷರಗಳು, ನೌನ್ ಎಂಡಿಂಗ್ ವಿತ್ ವಾಯ್ ವಿಚ್ ಈಸ್ ಫಾಲೋಡ್ ಬೈ ಓವೆಲ್ ಫ್ರಮ್ ಎ ಪ್ಲೂರಲ್ ಬೈ ಆಡಿಂಗ್ ಎಸ್. ಓಕೆ. ಎಸ್ ಟು ದ ಸಿಂಗುಲರ್, ಎಸ್ ಟು ದ ಸಿಂಗುಲರ್. ಇಲ್ಲೇ ನಾವು ನೋಡ್ತಾ ಇರುವ ಹಾಗೆ ಬಾಯ್, ಬಾಯ್ಸ್ ಬರುತ್ತೆ. ಓಕೆ. ನೆಕ್ಸ್ಟ್ ಇದು ಯಾವ ರೀತಿ ಇದೆ, ವಾಯ್ ವಿಚ್ ಇಸ್ ಫಾಲೋಡ್ ಬೈ ಓವೆಲ್ಸ್ ಲಿಂತ ಫಾಲೋ ಆಗ್ತಾ ಇದೆ. ಸೊ ಇಲ್ಲೇ ಕೀ. ಓಕೆ. ಇಲ್ಲಿ ಓವೆಲ್, ಓವೆಲ್ ಇದೆ, ಇಲ್ಲಿ ಇ ಓವೆಲ್ ಇದೆ. ನೆಕ್ಸ್ಟ್ ಇಲ್ಲಿ ಕೂಡ ಇ ಓವೆಲ್ ಇದೆ. ಓಕೆ. ಎ ಇ ಐ ಓ ಯು ಓವೆಲ್ಸ್, ಅದರ ಹಿಂದಿನ ಅಕ್ಷರ ಓವೆಲ್ಸ್ ಇದ್ರೆ ಎ ಇ ಐ ಓ ಯು, ಇದರಿಂದ ಎಂಡ್ ಆಗ್ತಾ ಇರುವಂತಹ ಅಕ್ಷರಗಳಿದ್ರೆ ನಾವು ಅದನ್ನ ಎಸ್ ಅಂತ ಹೇಳಿ ಬಳಕೆ ಮಾಡ್ಬೇಕು, ಎ ಇ ಐ ಓ ಯು. ಓಕೆ. ಇಲ್ಲೇ ಬಾಯ್, ಬಾಯ್ಸ್, ಅಪಾಸ್ಟ್ರಫಿ ಎಸ್. ಇಲ್ಲೇ ಕೀ ಇದೆ, ಹಿಂದಿನ ಅಕ್ಷರ ಇ ಇದೆ, ಓವೆಲ್ ಇದೆ, ಕೀಸ್ ಬರುತ್ತೆ. ನೆಕ್ಸ್ಟ್ ಮಂಕಿ. ಓಕೆ. ವಾಯ್ ಇದೆ, ಹಿಂದಿನ ಅಕ್ಷರ ಫಾಲೋಡ್ ಬೈ ಓವೆಲ್, ಮಂಕೀಸ್. ನೆಕ್ಸ್ಟ್ ರೇ, ಹಿಂದಿನ ಅಕ್ಷರ ಫಾಲೋಡ್ ಬೈ ಓವೆಲ್, ದೇರ್ಫೋರ್ ರೇಸ್. ಬೇ, ಹಿಂದಿನ ಅಕ್ಷರ ಫಾಲೋಡ್ ಬೈ ಓವೆಲ್ಸ್, ದಟ್ ಈಸ್ ಬೇಸ್. ಡೇ, ಹಿಂದಿನ ಅಕ್ಷರ ಫಾಲೋಡ್ ಬೈ ಓವೆಲ್ಸ್ ಇದೆ, ಡೇಸ್. ಈ ರೀತಿ ನಾವು ಅದನ್ನ ಮಾಡಬಹುದು. ಟಾಯ್, ಓಕೆ, ಫಾಲೋಡ್ ಬೈ ಓವೆಲ್ಸ್ ಇದೆ, ಟಾಯ್ಸ್. ಜಾಯ್, ಫಾಲೋಡ್ ಬೈ ಓವೆಲ್ಸ್ ಇದೆ, ಜಾಯ್ಸ್. ಡಾಂಕಿ, ಡಾಂಕೀಸ್. ವ್ಯಾಲಿ, ವ್ಯಾಲೀಸ್. ಓಕೆ. ವೇ, ವೇಸ್. ಟ್ರೈ, ಟ್ರೈಸ್. ಬಟ್ ಇಲ್ಲಿ ತಾವು ಮೇಲ್ ನೋಡ್ತಾ ಇರುವ ಹಾಗೆ ಇಲ್ಲಿ ಫಾಲೋಡ್ ಬೈ ಲೆಟರ್ಸ್ ಏನಿದೆ ಅಂತ ಹೇಳಿದ್ರೆ ಕಾನ್ಸನೆಂಟ್ ಇದೆ. ಇಲ್ಲಿ ವಾಯ್ ಹಿಂದೆ ಓವೆಲ್ಸ್ ಇಲ್ಲ ನೋಡ್ರಿ, ವಾಯ್ ಹಿಂದೆ ಇಲ್ಲಿ ಟಿ ಇದೆ, ಇಲ್ಲಿ ವಾಯ್ ಇಂದ ಪಿ ಇದೆ, ವಾಯ್ ಇಂದ ಎಂ ಇದೆ, ವಾಯ್ ಇಂದ ಟಿ ಇದೆ, ವಾಯ್ ಇಂದ ಎಲ್ ಇದೆ. ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ಕಾನ್ಸನೆಂಟ್ ಇದೆ. ಕಾನ್ಸನೆಂಟ್ ಇದ್ರೆ ವಾಯ್
ಕಾನ್ಸೋನೆಂಟ್ ಇಂದ ಹಿಂದಿನ ಅಕ್ಷರ ವಾಯ್ ಹಿಂದಿನ ಅಕ್ಷರ ಕಾನ್ಸನೆಂಟ್ ನಿಂದ ಎಂಡ್ ಆಗ್ತಾ ಇದ್ರೆ ಅದನ್ನ ನಾವು IES ಅನ್ನ ಬಳಕೆ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ವಾಯ ಹಿಂದಿನ ಅಕ್ಷರ ಓವೆಲ್ಸ್ ಲಿಂದ ಎಂಡ್ ಆಗ್ತಾ ಇದ್ರೆ ಅದನ್ನ ನಾವು ಎಸ್ ಲಿಂತ್ರ ನಾವು ಅದನ್ನ ಪ್ಲೂರಲ್ ಫಾರ್ಮಿಗೆ ಕನ್ವರ್ಟ್ ಮಾಡಬಹುದು. ಈ ರೀತಿ ಇದನ್ನ ಕನ್ವರ್ಟ್ ಮಾಡಬಹುದು. ನೆಕ್ಸ್ಟ್ ಅದೇ ರೀತಿ nouns ending with f, fe, ef from plural by adding ves in place of f, e, fe, ef. ಇಲ್ಲಿ ಇದರ ಬದಲಿ ಎಫ್ ಬರುವಂತಹ ಲೆಟರ್ಸ್ ಕೊನೆಯದಾಗಿ ಎಫ್ ಅಥವಾ ಎಫ್ ಅಥವಾ ef ಬರುವಂತಹ ಪ್ಲೂರಲ್ ಅಕ್ಷರಗಳಿದ್ರೆ ಅದನ್ನ ನಾವು ಅದರ ಬದಲಾಗಿ ves ಆಡ್ ಮಾಡೋದ್ರ ಮೂಲಕ ನಾವು ಸಿಂಗುಲರ್ ಇದ್ದದನ್ನ ಪ್ಲೂರಲ್ ಆಗಿ ಪರಿವರ್ತನೆ ಮಾಡಬಹುದು. ಉದಾಹರಣೆ ಥಿಫ್, ಇಲ್ಲಿ IEF ಇದೆ, EF ಇದೆ, ಥ್ಯೂಸ್ ಬರುತ್ತೆ, ಅಲ್ಲೇ VES ಅನ್ನ ಆಡ್ ಮಾಡಬಹುದು. ವೈಫ್, ಇಲ್ಲೇ FE ಇದೆ, FE, ವೈವ್, ಇಲ್ಲೇ VES ಬರುತ್ತೆ. ಉಲ್ಫ್, ಉಲ್ವ್ಸ್, VES, ಇಲ್ಲೇ F ಇದೆ. ನೆಕ್ಸ್ಟ್ ಇಲ್ಲಿ FE ಇದೆ, FE ಇದ್ರೆ VES ಅನ್ನ ಆಡ್ ಮಾಡಬಹುದು. ಲೈವ್ಸ್. ನೆಕ್ಸ್ಟ್ ಬಿಲೀಫ್, EF ಇದೆ, ಬಿಲೀವ್ಸ್, ಈ ರೀತಿ. ಲೋಫ್, F ಇದೆ, ಲೋವ್ಸ್, ಈ ರೀತಿ ಬರಿಬಹುದು. ಲೀಫ್, ಲೀವ್ಸ್. ನೈಫ್, ನೈವ್ಸ್, ಕ್ಲಾಫ್, ಕ್ಲಾವ್ಸ್. ಶೆಲ್ಫ್, ಶೆಲ್ವ್ಸ್. ಹಾಫ್, ಹ್ಯಾವ್ಲ್ಸ್. ಈ ರೀತಿ ನಾವು ಅದನ್ನ ಸುಲಭವಾಗಿ ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಅದೇ ರೀತಿ ಸಮ್ ಸಿಂಗುಲರ್ ನೌನ್ಸ್ ರಿಮೇನ್ಸ್ ಸೇಮ್ ಇನ್ ಎ ಪ್ಲೂರಲ್ ಫಾರ್ಮ್. ಕೆಲವೊಂದಿಷ್ಟು ಸಿಂಗುಲರ್ ಪದಗಳು ಪ್ಲೂರಲ್ ಫಾರ್ಮ್ ಕೂಡ ಅದು ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಂಗಿಲ್ಲ, ಸೇಮ್ ಆಸ್ ಇಟ್ ಈಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಿಲ್ಕ್ ಸಿಂಗುಲರ್ ಏಕವಚನ, ಬಹುವಚನ ಕೂಡ ಮಿಲ್ಕೆ ಬರುತ್ತೆ. ಅರ್ತ್ ಸಿಂಗುಲರ್, ಇದು ಒಂದು ಹೋಲ್ ಅರ್ತ್ ಬರುತ್ತೆ. ಸೊ ಇದು ಕೂಡ ಇದನ್ನ ಪ್ಲೂರಲ್ ಮಾಡ್ಲಿಕ್ಕೆ ಬರಂಗಿಲ್ಲ, ಅರ್ತ್ ಬರುತ್ತೆ. ಮೂನ್, ಇದು ಕೂಡ ಆಸ್ ಇಟ್ ಈಸ್ ಬರುತ್ತೆ. ವಾಟರ್, ವಾಟರ್ ಬರುತ್ತೆ. ಸನ್, ಸನ್. ಸ್ಕೈ, ಸ್ಕೈ, ಈ ರೀತಿ ಬರಿಬಹುದು. ಸಮ್ ಎಕ್ಸಾಂಪಲ್ ಫಾರ್ ನಂಬರ್ಸ್. ಸಮ್ ಎಕ್ಸಾಂಪಲ್ ಫಾರ್ ನಂಬರ್ಸ್, ಇಲ್ಲಿ ಚೈಲ್ಡ್, ಚಿಲ್ಡ್ರನ್. ನೆಕ್ಸ್ಟ್ ಫೂಟ್, ಫೀಟ್. ಆಕ್ಸ್, ಆಕ್ಸೆನ್. ಮೌಸ್, ಮೈಸ್. ಪ್ರೂಫ್, ಪ್ರೂಫ್ಸ್. ವುಮೆನ್, ವುಮೆನ್. ನೆಕ್ಸ್ಟ್ ಮ್ಯಾನ್, ಮೆನ್. ಈ ರೀತಿ ನಾವು ಇದನ್ನ ನೆನ್ಪಿಟ್ಕೋಬಹುದು. ಸೊ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಸೊ ಇದರ ಒಂದು ಪ್ಲೂರಲ್ ಫಾರ್ಮ್ ಏನಾಗುತ್ತೆ ನಾವು ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೇಕು ಕ್ವಶನ್ ಆನ್ಸರ್ಸ್. ವಾಚ್, ದ ಪ್ಲೂರಲ್ ಫಾರ್ಮ್ ಆಫ್ ಅಂಡರ್ಲೈನ್ ವಾಚ್, ಇದು CH ಲಿಂದ ಎಂಡ್ ಆಗ್ತಾ ಇದೆ. ಸೊ ಏನ್ ಬರುತ್ತೆ, ವಾಚಸ್ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ಸಿ ಇದಕ್ಕೆ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ದ ಗ್ರ್ಯಾಂಡ್ ಮದರ್ ಟೋಲ್ಡ್ ಸ್ಟೋರಿ, ಪ್ಲೂರಲ್ ಫಾರ್ಮ್ ಆಫ್ ಅಂಡರ್ಲೈನ್ ವರ್ಡ್ ಸ್ಟೋರಿ. ಇದು ಹಿಂದಿನ ಅಕ್ಷರ ಕಾನ್ಸನೆಂಟ್ ಇದೆ. ಸೊ ಕಾನ್ಸನೆಂಟ್ ಇದ್ರೆ ಹಿಂದಿನ ಅಕ್ಷರದಲ್ಲಿ ತಾವ್ ಏನ್ ಬರೀಬೇಕು, ವಾಯ್ ಇದ್ರೆ ಇಲ್ಲ ES ಬರುತ್ತೆ, IES ಬರಿಬಹುದು. ಅವಾಗ ಏನಾಗುತ್ತೆ, ಇದು ಸ್ಟೋರೀಸ್ ಆಗುತ್ತೆ, ಸ್ಟೋರೀಸ್. ನೆಕ್ಸ್ಟ್ ಅದೇ ರೀತಿ ಪ್ರಣೀತ್ ಈಟ್ಸ್ ಮ್ಯಾಂಗೋ, ದ ಪ್ಲೂರಲ್ ಫಾರ್ಮ್ ಆಫ್ ಅಂಡರ್ಲೈನ್ ವರ್ಡ್ ಎಂಡ್ ವಿತ್ ಓ. ಓ ಲಿಂತ್ರ ಎಂಡ್ ಆದ್ರೆ ಏನ್ ಬರುತ್ತೆ, ES ಅನ್ನ ಹಚ್ಬೇಕು ನಾವು. ಮ್ಯಾಂಗೋಸ್ ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ನವೀದ್ ವಾಂಟ್ಸ್ ಚಾಕ್ಲೇಟ್, ಪ್ಲೂರಲ್ ಫಾರ್ಮ್ ಆಫ್ ಅಂಡರ್ಲೈನ್ ವರ್ಡ್ ಚಾಕ್ಲೇಟ್. ಇದು ಚಾಕ್ಲೇಟ್ ಏನ್ ಬರುತ್ತೆ, ಚಾಕ್ಲೇಟ್, ಚಾಕ್ಲೇಟ್ಸ್. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಚಾಕ್ಲೇಟ್ಸ್ ಬರುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಐದನೇ ಪ್ರಶ್ನೆ. ಸೊ ಐದನೇ ಪ್ರಶ್ನೆಗೆ ಕಮ್ಯುನಿಟಿ ಪ್ಲೂರಲ್ ಫಾರ್ಮ್, ಇದು ವಾಯ್ ಇದೆ, ಹಿಂದಿನ ಅಕ್ಷರ ಕಾನ್ಸನೆಂಟ್ ಇದೆ. ಸೊ ಕಾನ್ಸನೆಂಟ್ ಇದ್ದಂತಹ ಸಂದರ್ಭದಲ್ಲಿ IES ಬರುತ್ತೆ, IES. ಅವಾಗ ಏನ್ ಬರುತ್ತೆ, ಕಮ್ಯುನಿಟೀಸ್, ಕಮ್ಯುನಿಟೀಸ್ ಅಂತೇಳಿ ಬರುತ್ತೆ. ಸೊ ಈ ರೀತಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಮುಂದಿನ ಒಂದು ತರಗತಿಯಲ್ಲಿ ತಮಗೆ ಜೆಂಡರ್ಸ್, ಲಿಂಗಗಳ ಬಗ್ಗೆ ತಮಗೆ ತಿಳಿಸ್ತಾ ಹೋಗ್ತೇನೆ. ಒಂದೊಂದಾಗಿ ಗ್ರಾಮರ್ ಪೋರ್ಷನ್ ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ತೇನೆ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇರೋದು ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.